ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಜಸ್ಟ್ ಓವರ್ ವ್ಯೂ ಹೇಳಿದ್ದೆ. ರೆಸ್ಯೂಮೆ ಹೆಂಗೆ ಪ್ರಿಪೇರ್ ಮಾಡಬೇಕು, ಏನೇನು ಕಂಟೆಂಟ್ಸ್ ಕವರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ಕವರಿಂಗ್ ಲೆಟ್ರ್ ಬರೆಯೋದು ಹೇಗೆ ಮತ್ತೆ ರೆಸ್ಯೂಮೆ ಪ್ರಿಪೇರ್ ಮಾಡೋದು ಹೇಗೆ, ಇದು ಎರಡು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಓಕೆ, ಬಿಫೋರ್ ರೈಟಿಂಗ್ ಅ ರೆಸ್ಯೂಮೆ ಲೆಟರ್, ಸೊ ರೆಸ್ಯೂಮ್ ಹೋಗೋದಕ್ಕಿಂತ ಮುಂಚೆ ಒಂದು ಕವರಿಂಗ್ ಲೆಟರ್ನ ಹೆಂಗೆ ಬರೆಯೋದು ಅಂತ ಹೇಳ್ತೀನಿ, ಅಥವಾ ಏನೇನು ಟಿಪ್ಸು ಮೈಂಡಲ್ಲಿ ಇಟ್ಕೋಬೇಕು ನೀವು ನಿಮ್ಮ ಒಂದು ಕವರಿಂಗ್ ಲೆಟರ್ನ ಬರೀಬೇಕಾದಾಗ ಅಂತ. ಹೋಪ್ ನಿಮಗೆ ಈ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ರೈಟ್ ಆನ್ ಎಫೆಕ್ಟಿವ್ ಕವರಿಂಗ್ ಲೆಟರ್ ಅಂತ. ಹೋಪ್ ಇಸ್ ಇಟ್ ವಿಸಿಬಲ್ ಟು ಆಲ್ ಆಫ್ ಯು? Yes, sir. Okay. Your cover letter is a writing sample and a part of screening process. By putting your best foot forward, you can increase your chances of being interviewed ante. Andre artha, ನೀವು ಕವರಿಂಗ್ ಲೆಟರ್ ಎಷ್ಟು ಎಫೆಕ್ಟಿವ್ ಆಗಿ ಬರೀತಿರೋ ಅಷ್ಟು ಬೇಗ ನೀವು ನಿಮ್ಮ ಒಬ್ಬ ಎಂಪ್ಲಾಯರ್ನ ನೀವೇನ್ ಮಾಡ್ಬೋದು, ಅಟ್ರಾಕ್ಟ್ ಮಾಡಿ ನಿಮ್ಮನ್ನ ಇಂಟರ್ವ್ಯೂಗೆ ಕರೆಯೋ ರೀತಿ ನೀವೇನ್ ಮಾಡ್ಬೋದಂತೆ. ಸೊ ಯು ಹ್ಯಾವ್ ಟು ರೈಟ್ ದಟ್ ಎಫೆಕ್ಟಿವ್ ಕವರಿಂಗ್ ಲೆಟರ್ ಅಂತ. A good way to create a response producing cover letter is to highlight your skills or experiences that are most applicable to the job or industry. ನೀವು ಯಾವುದೇ ಒಂದು ಕವರಿಂಗ್ ಲೆಟರ್ ಬರೀಬೇಕಾದಾಗ ಸೊ ನೀವು ಅಲ್ಲಿ ಏನ್ ಮಾಡ್ತಿದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಬಟ್ ವೈಲ್ ರಿಕ್ವೆಸ್ಟಿಂಗ್ ಸೊ ಟ್ರೈ ಟು ಹೈಲೈಟ್ ಸಮ್ ಆಫ್ ದ ಕೀ ಪಾಯಿಂಟ್ಸ್ ವೇರ್ ಯು ಆರ್ ವೆರಿ ಮಚ್ ಎಕ್ಸ್ಪರ್ಟ್ ಇನ್ ದಟ್. ಯಾವ ಒಂದು ಸ್ಕಿಲ್ಲು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಾವ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ತುಂಬಾ ಹೈ ಪ್ರೊಫೈಲ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಹೈ ರೆಪ್ಯುಟೇಷನ್ ಕ್ರಿಯೇಟ್ ಮಾಡಿದೆ ಅಂತ ಅನ್ಕೊಂಡ್ರೆ ಅಂಥದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಕವರಿಂಗ್ ಲೆಟರ್ ಅಲ್ಲಿ ನೀವು ಅದನ್ನ ಹೈಲೈಟ್ ಮಾಡ್ಬೇಕಾಗತ್ತೆ. And to tailor the letter to the specific organization you are applying to. ಸೊ ನೀಟಾಗಿ ಯಾವ ಆರ್ಗನೈಸೇಷನ್ಗೆ ನೀವು ಬರಿತಾ ಇದ್ದೀರಾ ಆ ಆರ್ಗನೈಸೇಷನ್ ರಿಕ್ವೈರ್ಮೆಂಟ್ ತಕ್ಕನಾಗಿ ನೀವೇನ್ ಮಾಡ್ಬೇಕಾಗತ್ತೆ. ಸೊ ಯು ಹ್ಯಾವ್ ಟು ರೈಟ್ ಅ ಲೆಟರ್ ಅಂತ, ಅಥವಾ ಯು ಹ್ಯಾವ್ ಟು ರೈಟ್ ಅ ಕವರಿಂಗ್ ಲೆಟರ್ ಅಂತ ಕರೀತಾರೆ. Now, so there are some of the general rules to be followed or to be incorporated. ಏನೇನು ಬೇಸಿಕ್ ರೂಲ್ಸ್ನ ನೀವು ಫಾಲೋ ಮಾಡಬೇಕು ಅನ್ನೋದಾದ್ರೆ, ಅಡ್ರೆಸ್ ಯುವರ್ ಲೆಟರ್ಸ್ ಟು ಅ ಸ್ಪೆಸಿಫಿಕ್ ಪರ್ಸನ್ ಇಫ್ ಯು ಕ್ಯಾನ್. ಅಂದ್ರೆ ಅರ್ಥ, ನೀವು ಯಾರಿಗೆ ಲೆಟರ್ನ ಅಡ್ರೆಸ್ ಮಾಡ್ತಾ ಇದ್ದೀರಾ ಅದನ್ನ ನೀವೇನ್ ಮಾಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಸೊ ಕ್ಲಿಯರ್ ಆಗಿ ಮೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನೀವು ಯಾರಿಗೆ ನೀವು ನಿಮ್ಮ ಒಂದು ರೆಸ್ಯೂಮೆನ ಕೊಡ್ತಾ ಇದ್ದೀರಾ ಅಥವಾ ಯಾರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀರಾ ಅನ್ನೋದೇನಾಗುತ್ತೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಬೇಸಿಕ್ ಕ್ರೈಟೀರಿಯಾ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೆಕೆಂಡ್, tailor your letters to specific situation or organization by doing research before writing your letter. ನೀವು ಒಂದು ಏನೇ ಒಂದು ಲೆಟರ್ ಬರೀಬೇಕಾದಾಗ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನೀವು ಬರೀತಿರುವಂತಹ ಲೆಟರು ಯಾವ ಆರ್ಗನೈಸೇಷನ್ಗೆ ಏನನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಏನನ್ನ ಕೇಳೋದಕ್ಕೋಸ್ಕರ ನೀವು ಲೆಟರ್ನ ಬರೀತಿದ್ದೀರಾ ಅಂತ ಸ್ಪೆಸಿಫಿಕ್ ಆಗಿ ನೀವೇನ್ ಮಾಡಿ ಮೆನ್ಷನ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಸೊ ಯಾರೋ ನಿಮ್ಗೆ ಬರೆಯೋನ್ಗೆ ನೀವು ಏನೋ ಸುಮ್ಮನೆ ಜನರಲ್ ಆಗಿ ಬರೆದ್ ಬಿಡೋದು, ನೀವು ಜನರಲ್ ಆಗಿ ಬರೆಯೋದು ಅವ್ನಿಗೆ ಅರ್ಥನೇ ಆಗದೆ ಇರುವಂಥದ್ದು, ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಏನ್ ಮಾಡ್ಕೊಳ್ಬೇಡಿ, ನೀವು ಕ್ರಿಯೇಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. Then keep letters concise and factual, not more than a single page. Avoid flowery language ಅಂತ. ಕೀಪ್ ಲೆಟರ್ ಕಾನ್ಸೈಸ್ ಅಂಡ್ ಫ್ಯಾಕ್ಚುಯಲ್ ಅಂತ ಅಂದ್ರೆ ನಿಮ್ ಲೆಟರ್ನ ಎಷ್ಟು ಲಿಮಿಟ್ ಸಾಧ್ಯನೋ ಅಷ್ಟು ಲಿಮಿಟ್ ಆಗಿ ಇಟ್ಕೊಳ್ಳಿ. ಮತ್ತೆ ನೀವು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿ. ಸುತ್ತಿ ಬಳಸಿ ಹೇಳೋದು, ಕತೆಗಳು ಹೊಡೆಯೋದು ಇವನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಬರೆಯುವಂತ ಲೆಟರ್ ಬಂದು ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಥವಾ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರ ಮೇಲೆ ಸಿಂಗಲ್ ಒಂದು ಪರ್ಟಿಕ್ಯುಲರ್ ಪೇಜ್ ಅಲ್ಲಿ ಏನ್ ಮಾಡಿ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಗಿವ್ ಎಕ್ಸಾಂಪಲ್ಸ್ ದಟ್ ಸಪೋರ್ಟ್ ಯುವರ್ ಸ್ಕಿಲ್ಸ್ ಅಂಡ್ ಕ್ವಾಲಿಫಿಕೇಶನ್ಸ್. ನೀವು ಲೆಟರ್ನ ಬರೀಬೇಕಾದಾಗ ಮೇಕ್ ಶೂರ್ ದಟ್ ಸೊ ನೀವು ನಿಮ್ಮ ಸ್ಕಿಲ್ಸ್ನ ಮತ್ತೆ ಕ್ವಾಲಿಫಿಕೇಶನ್ಸ್ನ ನೀವೇನ್ ಮಾಡಬೇಕು ಕ್ಲಿಯರ್ ಕಟ್ ಆಗಿ ಹೇಳಬೇಕು.
ಏನಂತ, ಐ ಹ್ಯಾವ್ ಕ್ವಾಲಿಫೈಡ್ MCom from Karnataka State Akkamahadeva Women's University and I have secured 70% in my post graduation in commerce. ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು. Put yourselves in the reader's shoes. What can you write that will convince the reader that you are ready and to able to do the job ಅಂತ. ನೀವು ಬರೆಯೋ ರೀತಿ ಹೇಗಿರ್ಬೇಕು ಅಂತ ಅಂದ್ರೆ, ಯಾರು ಓದ್ತಾನಲ್ಲ ಆ ಓದನ್ಗೆ ಈಸಿಯಾಗಿ ಕನ್ವಿನ್ಸ್ ಆಗ್ಬೇಕು ನೀವು ಮಾತಾಡೋ ಮಾತು. ಆ ರೀತಿಲಿ ನೀವೇನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಯೂಸ್ ದ ವರ್ಡಿಂಗ್ಸ್. ಡೋಂಟ್ ಓವರ್ ಯೂಸ್ ದ ಪ್ರೊನೌನ್ ಐ, ನಾನು ಅನ್ನೋದನ್ನ ಸಾಧ್ಯವಾದಷ್ಟು ಏನ್ ಮಾಡಿ ನೀವು ಲೆಟರ್ನ ಬರಿಬೇಕಾದಾಗ ಅವಾಯ್ಡ್ ಮಾಡಿ. ಹೋಪ್ ನಿಮ್ಗೆಲ್ಲ ನಾನು ಮಾತಾಡ್ತಿರೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಎಸ್ ಆರ್ ನೋ? Yes, sir. Yeah. Remember that this is a marketing tool. Use lot of action words ಅಂತ. ಏನಿದು ನೀವು ಬರೆಯುವಂತ ಕವರಿಂಗ್ ಲೆಟರ್ ನೀವು ಒಂಥರ ಆಫರ್ ಕೊಡ್ತಾ ಇರೋಂಗೆ, ನಾನೊಬ್ಬ ಕ್ಯಾಂಡಿಡೇಟ್ ಇದ್ದೀನಿ, ನಿಮ್ ಕಂಪ್ನಿಗೆ ಸೂಟಬಲ್ ಇದ್ದೀನಿ, ನನ್ನ ತಗೊಳ್ಳಿ ಅಂತ ನೀವು ಒಂಥರ ನಿಮ್ಮನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ತಿರೋ ರೀತಿ ಇರುತ್ತೆ. ಸೊ ನೀವು ಅದನ್ನ ಬರಿಬೇಕಾದಾಗ, ಸೊ ನೀವು ಲೆಟರ್ನ ಹೆಂಗ್ ಬರಿಬೇಕು ಅಂತಂದ್ರೆ, ಸೊ ಇಮಿಡಿಯೇಟ್ಲಿ there should be a quick action should be taken place while you are writing a letter. Then have an OCS advisor provi feedback when possible ಅಂತ. ಇದು ನಿಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ಯೂಶುವಲಿ ಏನ್ ಹೇಳ್ತಾರೆ ಅಂದ್ರೆ, ಕೆಲವೊಂದ್ಸಲ ತುಂಬಾ ಎಫೆಕ್ಟಿವ್ ಆಗಿ ಬರೀತಾ ನೀವು ಯಾವ್ದೋ ಬೇರೆ ಕಂಟ್ರಿಗೆ ಅಪ್ಲೈ ಮಾಡ್ಬೇಕಂದಾಗ ಯು ಶುಡ್ ಟೇಕ್ ಅ ಪ್ರಾಪರ್ ಅಡ್ವೈಸ್ ಫ್ರಮ್ ಸಮ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ. ಅದೇನ್ ಬರೋದಿಲ್ಲ ಬಿಡಿ. ಇಫ್ ಕನ್ವರ್ಟಿಂಗ್ ಟು ಅ PDF, ಚೆಕ್ ದಟ್ ಯುವರ್ ಫಾರ್ಮೆಟಿಂಗ್ ಟ್ರಾನ್ಸ್ಲೇಟೆಡ್ ಕರೆಕ್ಟ್ಲಿ. ಯೂಶುವಲಿ ನಾವೇನ್ ಮಾಡ್ತೀವಿ, ಐ ಥಿಂಕ್ ನೀವು ನಿಮ್ ಪ್ರಾಜೆಕ್ಟ್ ವರ್ಕ್ಗಳೆಲ್ಲ ಮಾಡ್ತಾ ಇದ್ದೀರಾ, ನೀವು ಎಲ್ಲಾನು MS Word ಅಲ್ಲಿ ಏನ್ ಮಾಡ್ತಿದ್ದೀರಾ, ಟೈಪ್ ಮಾಡ್ತಾ ಇದ್ದೀರಾ. ಒನ್ಸ್ ಯು ಕಂಪ್ಲೀಟ್ ಯುವರ್ ದ ಟೈಪಿಂಗ್ ಪಾರ್ಟ್, ನೀವು ತಗೊಂಡು ಹೋಗ್ಬಿಟ್ಟು ಜೆರಾಕ್ಸ್ ಅಂಗಡಿಲೋ ಹೋಗಿ ನೀವು ಪ್ರಿಂಟಿಂಗ್ ಕೊಡಕ್ ಹೋದಾಗ ಏನಾಗುತ್ತೆ, ನಿಮ್ಮಲ್ಲಿರೋ ಅಲೈನ್ಮೆಂಟು ಅವನ ಹತ್ರ ಇರೋ ಸಿಸ್ಟಮ್ ಅಲೈನ್ಮೆಂಟ್ ಅಲ್ಲಿ ಏನಾಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ಸೊ ಅವಾಗ ಪ್ರಾಪರ್ ಫಾರ್ಮೆಟ್ ಅಲ್ಲಿ ಬರ್ದೇ ಇರೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಸೊ ಒನ್ಸ್ ಯು ಕಂಪ್ಲೀಟ್ ಯುವರ್ ರೈಟ್ ಅಪ್, ಏನೇನ್ ಬರೀಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲ ಕ್ಲಿಯರ್ ಕಟ್ ಆಗಿ ಬರೆದು ಮುಗಿಸಿದ್ಮೇಲೆ ಅದನ್ನ PDF ಗೆ ಕನ್ವರ್ಟ್ ಮಾಡಿ ದೆನ್ ಯು ಟೇಕ್ ಅ ಪ್ರಿಂಟ್ ಆರ್ ಯು ಕ್ಯಾನ್ ಸೆಂಡ್ ಅ ಮೇಲ್ ಅಂತ ಹೇಳ್ತಾರೆ. Then reference skills or experience from the job description and draw connections to your credentials. ಸೊ ನೀವು ನಿಮ್ಮ ಕವರಿಂಗ್ ಲೆಟರ್ನ ಬರಿಬೇಕಾದಾಗ ನಿಮ್ಮ ಒಂದು ಸ್ಕಿಲ್ಸ್ ಏನೇನಿದೆ, ಎಕ್ಸ್ಪೀರಿಯನ್ಸ್ ಏನೇನಿದೆ ಅದನ್ನ ಏನ್ ಮಾಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಮೇಕ್ ಶೂರ್ ಯುವರ್ ರೆಸ್ಯೂಮ್ ಅಂಡ್ ಕವರ್ ಲೆಟರ್ ಆರ್ ಪ್ರಿಪೇರ್ಡ್ ವಿತ್ ದ ಸೇಮ್ ಫಾಂಟ್ ಟೈಪ್ ಅಂಡ್ ಸೈಜ್. ಯಾವ ಫಾಂಟ್ ಟೈಪ್ ನ ಮತ್ತೆ ಸೈಜ್ ನ ಯೂಸ್ ಮಾಡಿರ್ತೀರೋ ಅದೇ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಓವರ್ ಆಲ್ ಕವರಿಂಗ್ ಲೆಟರ್ ಮತ್ತೆ ರೆಸ್ಯೂಮ್ ನ ನೀವೇನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಓಕೆ, ಇಲ್ಲಿ ಒಂದು ನಿಮ್ಗೆ ಸ್ಯಾಂಪಲ್ ಇದೆ. ಮೇಲ್ಗಡೆ ನೀವು ನಿಮ್ಮ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ಡೇಟ್ ಆಫ್ ದ ಲೆಟರ್, ಯಾವತ್ತು ಡೇಟ್ ಬರೀತಿದ್ದೀರಾ ಅಂತ. ಯೂಸ್ ಕಂಪ್ಲೀಟ್ ಟೈಟಲ್ ಅಂಡ್ ಅಡ್ರೆಸ್. ಯಾರಿಗೆ ನೀವು ಕಳಿಸ್ತಾ ಇದ್ದೀರಾ ಅವನ ಕಾಂಟ್ಯಾಕ್ಟ್ ನೇಮು, ಕಾಂಟ್ಯಾಕ್ಟ್ ಟೈಟಲ್, ಕಂಪ್ನಿ ನೇಮು, ಸ್ಟ್ರೀಟ್ ಅಡ್ರೆಸ್, ಸಿಟಿ, ಸ್ಟೇಟು, ಜಿಪ್ ಕೋಡ್, ಇದನ್ನೆಲ್ಲ ಏನ್ ಮಾಡ್ಬೇಕು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ದೆನ್ ಅಡ್ರೆಸ್ ಟು ಪರ್ಟಿಕ್ಯುಲರ್ ಪರ್ಸನ್ ಇಫ್ ಪಾಸಿಬಲ್ ಅಂಡ್ ರಿಮೆಂಬರ್ ಟು ಯೂಸ್ ಅ ಕೋಲನ್ ಅಂತ. ಯಾವಾಗ್ಲೂ ಅಷ್ಟೇ ನೀವು ಬರಿಬೇಕಾದಾಗ ನೀವು ಒಂದ್ಸಲಿ ನೀವು ಯಾರಿಗೆ ಬರಿತಿದ್ದೀರಾ ಅಂತ ಮೆನ್ಷನ್ ಮಾಡಾದ್ಮೇಲೆ ನೆಕ್ಸ್ಟ್ ನೀವು ಹೇಳ್ಬೇಕಾಗಿರೋದು ಡಿಯರ್ ಸರ್, ಡಿಯರ್ ಮೇಡಮ್, ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮೇಡಮ್. ಈ ಒಂದು ಏನೋ ಸ್ಟೇಟ್ಮೆಂಟ್ ಅನ್ನ ನೀವು ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕಾಗತ್ತೆ. ಸೊ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದು ಒಂಥರ ರೆಸ್ಪೆಕ್ಟ್ ಕೊಟ್ಟಂಗೆ ನೀವು ಇನ್ನೊಬ್ಬ ವ್ಯಕ್ತಿಗೆ. ಇದಾದ್ಮೇಲೆ ನಿಮ್ಗೆ 3 ಕ್ಯಾಟಗರಿ ಬರುತ್ತೆ. ಒಂದು ಓಪನ್ ಪ್ಯಾರಾಗ್ರಾಫು, ಮಿಡಲ್ ಪ್ಯಾರಾಗ್ರಾಫು ಅಂಡ್ ಕ್ಲೋಸಿಂಗ್ ಪ್ಯಾರಾಗ್ರಾಫ್. ಓಪನಿಂಗ್ ಪ್ಯಾರಾಗ್ರಾಫ್ ಅಲ್ಲಿ ಏನು ಅಂತ ಅಂದ್ರೆ, ನೀವು ಯಾಕೆ ಈ ಲೆಟರ್ ಬರೀತಾ ಇದ್ದೀರಾ, ನಿಮ್ ಹೆಸರೇನು, ನಿಮ್ ಪೊಸಿಷನ್ ಏನು, ನೀವು ಏನ್ ವರ್ಕ್ ಅಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಸೊ ಈ ಒಂದು ನೋಟಿಫಿಕೇಶನ್ ಅಥವಾ ಈ ಒಂದು ಅಡ್ವರ್ಟೈಸ್ಮೆಂಟ್ ನಿಮ್ಗೆ ಯಾವಾಗ ಗೊತ್ತಾಯ್ತು, ಹೇಗ್ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್ ಏನ್ ಮಾಡಿ ಓಪನಿಂಗ್ ಪ್ಯಾರಾಗ್ರಾಫ್ ಅಲ್ಲಿ ಕೊಡ್ಬೇಕು. ಅದನ್ನ ಅಲ್ಲಿ ಹೇಳ್ತಾರೆ ನೋಡಿ, ಕ್ಲಿಯರ್ಲಿ ಸ್ಟೇಟ್ ವೈ ಯು ಆರ್ ರೈಟಿಂಗ್, ಏನಕ್ಕೋಸ್ಕರ ಬರೀತಿದ್ದೀರಾ, ನೇಮ್ ಆಫ್ ದ ಪೊಸಿಷನ್, ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಟೈಪ್ ಆಫ್ ವರ್ಕ್ ಯು ಆರ್ ಎಕ್ಸ್ಪ್ಲೋರಿಂಗ್, ಯಾವ ತರ ವರ್ಕ್ ನ ನೀವು ರಿಕ್ವೆಸ್ಟ್ ಅಥವಾ ಕೇಳ್ಕೊಳ್ತಾ ಇದ್ದೀರಾ, ಅಥವಾ ಯಾವ ರೀತಿ ವರ್ಕ್ ನೀವು ಮಾಡಬೇಕು ಅಂತ ನಿಮ್ ಇಂಟ್ರೆಸ್ಟ್ ಅಲ್ಲಿ ಇದೆ. ಹೌ ಯು ಹರ್ಡ್ ಅಬೌಟ್ ದ ಪರ್ಸನ್ ಆರ್ ಆರ್ಗನೈಸೇಷನ್, ನಿಮ್ಮ ಒಂದು ಪರ್ಟಿಕ್ಯುಲರ್ ಏನೋ
ಅಡ್ವರ್ಟೈಸ್ಮೆಂಟ್ ಏನ್ ಬಂದಿರುತ್ತೆ, ಮೇ ಬಿ ನ್ಯೂಸ್ ಪೇಪರ್ ಅಲ್ಲೋ ಅಥವಾ ಥ್ರೂ ಸೋಷಿಯಲ್ ಮೀಡಿಯಾದಲ್ಲೋ, ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಯಾವಾಗ ಹೇಗೆ ನೀವು ಆ ಒಂದು ವಿಚಾರನ ಕೇಳಿಸ್ಕೊಂಡ್ರಿ ಅಂತ. ದೆನ್ ಮಿಡ್ಲ್ ಪ್ಯಾರಾಗ್ರಾಫ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಸೊ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗತ್ತೆ ನೀಟಾಗಿ. ಏನಂತ, ಎಕ್ಸ್ಪ್ಲೈನ್ ವೈ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಎಂಪ್ಲಾಯರ್ ಅಂಡ್ ಯುವರ್ ರೀಸನ್ಸ್ ಫಾರ್ ಡಿಸೈರಿಂಗ್ ದಿಸ್ ಟೈಪ್ ಆಫ್ ವರ್ಕ್. ನೀವು ಏನಕ್ಕೋಸ್ಕರ ನೀವು ಈ ಕಂಪ್ನಿಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ, ಯಾವ ಒಂದು ಇಂಟ್ರೆಸ್ಟೆಡ್ ಏರಿಯಾ ಮುಖಾಂತರ ನಿಮ್ಗೆ ಈ ಒಂದು ಕಂಪ್ನಿ ಅಥವಾ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಸ್ತಾ ಇದೆ, ಅದನ್ನ ಕ್ಲಿಯರ್ ಆಗಿ ಹೇಳಿ. If you had relevant school or work experience, be sure to point it out with 1 or 2 key examples ಅಂತ. ಈಗ ನಾನು ಒಂದು 10 ಕಾಲೇಜಲ್ಲಿ ನಾನು ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ನಾನು ಎಲ್ಲಾನು ಇಲ್ಲಿ ಕೂತ್ಕೊಂಡು ಹೇಳಕ್ಕಾಗಲ್ಲ, ಬಿಕಾಸ್ ನಾನು ಅದಕ್ಕೆ ಸಪರೇಟ್ ಆಗಿ ರೆಸ್ಯೂಮ್ ಆಡ್ ಮಾಡ್ತೀನಿ. ಬಟ್ ನಿಮ್ಗೆ ಇಲ್ಲಿ ಹೇಳ್ಬೇಕು ಅನ್ಸ್ರೆ ಯಾವ್ದಾದ್ರು ಒಂದು ಅಥವಾ 2 ತುಂಬಾ ಇಂಪಾರ್ಟೆಂಟ್, ಜಾಸ್ತಿ ವರ್ಷ ಸರ್ವಿಸ್ ಮಾಡಿದ್ರೆ ಅಂತದನ್ನ ಏನ್ ಮಾಡಿ ನೀವು ಇಲ್ಲಿ ಮೆನ್ಷನ್ ಮಾಡಿ. ಬಟ್ ಡು ನಾಟ್ ರಿಟ್ರೇಟ್ ಯುವರ್ ಎಂಟೈರ್ ರೆಸ್ಯೂಮ್. ನಾನು ಅದನ್ನೇ ಹೇಳಿದ್ವಿ, ಎಲ್ಲಾನು ತೆಗೆದು ಇದ್ರೊಳಗಡೆ ಹಾಕಕ್ ಹೋಗ್ಬೇಡಿ. ತುಂಬಾ ಇಂಪಾರ್ಟೆಂಟ್ ಸ್ಕಿಲ್ಸ್ ಅಂತ ಏನಾದ್ರು ಇದ್ರೆ ಅದನ್ನ ಏನ್ ಮಾಡಿ ಮೆನ್ಷನ್ ಮಾಡಿ. Be sure to do this in a confident manner and remember that the reader will view your letter as an example of your writing skills. As a ಎಂಪ್ಲಾಯರು ನೀವು ಯಾವ ರೀತಿ ಲೆಟರ್ ಬರೀತೀರಾ ಅನ್ನೋದನ್ನ ನಿಮ್ಮ ಒಂದು ಕವರಿಂಗ್ ಲೆಟರ್ ಮುಖಾಂತರ ನೋಡಿ ಅರ್ಥ ಮಾಡ್ಕೊಳ್ತಾನೆ. ಸೊ ಅದಕ್ಕೋಸ್ಕರ ವೆನ್ ಯು ಆರ್ ರೈಟಿಂಗ್ ದ ಮಿಡಲ್ ಪ್ಯಾರಾಗ್ರಾಫ್, ಮೇಕ್ ಶೂರ್ ದಟ್ ಯುವರ್ ಕಂಟೆಂಟ್ ದಟ್ ಯು ವಿಲ್ ಗೋಯಿಂಗ್ ಟು ಶೋ ಶುಡ್ ಬಿ ವೆರಿ ಮಚ್ ಕ್ಲಿಯರ್ ಅಂಡ್ ದೆನ್ ಫ್ಯಾಕ್ಚುಯಲ್. ಸುಮ್ಮನೆ ಏನೋ ಡಮ್ಮಿ, ನಾನು 2 ವರ್ಷ ಎಕ್ಸ್ಪೀರಿಯನ್ಸ್ ನನ್ಗಾಗಿದೆ, ಅದರಲ್ಲಿ ಲೆಟರ್ ಬರೆಯೋದು 7 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಬರೆಯೋದು, ಈ ತರ ಕೆಲಸಗಳನ್ನ ಏನ್ ಮಾಡಿ ಮಾಡೋದಕ್ಕೆ ಹೋಗ್ಬೇಡಿ. ದೆನ್ ದ ಲಾಸ್ಟ್ ಪಾಯಿಂಟ್ ಇಸ್ ಕ್ಲೋಸಿಂಗ್ ಪ್ಯಾರಾಗ್ರಾಫ್. ರಿಟ್ರೇಟ್ ಯುವರ್ ಇಂಟ್ರೆಸ್ಟ್ ಇನ್ ದ ಪೊಸಿಷನ್. ಮತ್ತೆ ಇನ್ನೊಂದ್ಸಲ ಹೇಳಿ ಏನಂತ, ನಿಮ್ ಕಂಪ್ನಿ ನನ್ಗೆ ವರ್ಕ್ ಮಾಡೋದು ತುಂಬಾ ಇಂಟ್ರೆಸ್ಟ್ ಇದೆ. ಅಂಡ್ ಯುವರ್ ಎಂಥೂಸಿಯಾಮ್ ಫಾರ್ ಯೂಸಿಂಗ್ ಯುವರ್ ಸ್ಕಿಲ್ಸ್ ಅಂಡ್ ಟು ಕಾಂಟ್ರಿಬ್ಯೂಟ್ ಟು ದ ವರ್ಕ್ ಆಫ್ ದ ಆರ್ಗನೈಸೇಷನ್. ಹೇಳ್ಬೇಕೇನಂತ, ಓಕೆ ನನ್ನ ಒಂದು ಸ್ಕಿಲ್ಸ್ ನ ನಿಮ್ಮ ಒಂದು ಆರ್ಗನೈಸೇಷನ್ ಗ್ರೋತ್ಗೋಸ್ಕರ ನಾನು ಸ್ಪೆಂಡ್ ಮಾಡ್ತೀನಿ. ಸೊ ನನ್ನ ಒಂದು ಸ್ಕಿಲ್ ನೀವು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಈ ತರ ನೀವೇನ್ ಮಾಡ್ಬೇಕು ಅಲ್ಲಿ ಮೆನ್ಷನ್ ಮಾಡ್ಬೇಕು ಕ್ಲೋಸಿಂಗ್ ಪ್ಯಾರಾಗ್ರಾಫ್ ಅಲ್ಲಿ. ಥ್ಯಾಂಕ್ ದ ರೀಡರ್ ಫಾರ್ ಹಿಸ್ ಕನ್ಸಿಡರೇಷನ್ ಆಫ್ ಯುವರ್ ಅಪ್ಲಿಕೇಶನ್. ಸೊ ನೀವು ಅವನಿನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಬಿಡ್ತಾನೆ ಸೆಕೆಂಡರಿ ಪಾರ್ಟ್, ನೀವು ಮುಂಚೆನೆ ಏನ್ ಮಾಡ್ಬೇಕು, ಅವ್ನಿಗೊಂದು ಥ್ಯಾಂಕ್ಸ್ ಹೇಳ್ಬೇಕೇನಂತ. ಸೊ ನನ್ನ ಒಂದು ಅಪ್ಲಿಕೇಶನ್ ನೀವು ರಿಸೀವ್ ಮಾಡ್ಕೊಳ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಅಂತ ಏನ್ ಮಾಡ್ಬೇಕು ಮೆನ್ಷನ್ ಮಾಡ್ಬೇಕು. ಅಂಡ್ ಎಂಡ್ ಬೈ ಸ್ಟೇಟಿಂಗ್ ದಟ್ ಯು ಲುಕ್ ಫಾರ್ವರ್ಡ್ ಟು ದ ಆಪರ್ಚುನಿಟಿ ಟು ಫರ್ದರ್ ಡಿಸ್ಕಷನ್ ದ ಪೊಸಿಷನ್ ಅಂತ ಅಲ್ಲಿ ಹೇಳ್ಬೇಕೇನಂತ. ಸೊ ನಿಮ್ಮ ಒಂದು ರಿಪ್ಲೈಗೋಸ್ಕರ ನಾನು ವೆಯ್ಟ್ ಮಾಡ್ತಿರ್ತೀನಿ ಫರ್ದರ್ ಪೊಸಿಷನ್ಗೆ ಅಥವಾ ಫರ್ದರ್ ಪ್ರೋಸೆಸ್ಗೆ ಹೋಗೋದಕ್ಕೆ ಅಂತ ಏನ್ ಮಾಡ್ಬೇಕು ಕ್ಲಿಯರ್ ಆಗಿ ಹೇಳಿ. ನಿಮ್ಗೆ ಥ್ಯಾಂಕಿಂಗ್ ಯು ಅಂತ ಹೇಳ್ಬಿಟ್ಟು ಸಿನ್ಸಿಯರ್ಲಿ ನಿಮ್ ನೇಮ್ ನ ಟೈಪ್ ಮಾಡ್ಬೇಕು. ಇಸ್ ದಟ್ ಕ್ಲಿಯರ್? ಈ ಸ್ಟೇಟ್ಮೆಂಟ್, ಈ ಒಂದು ಲೆಟರ್ ಫಾರ್ಮೆಟ್ ತೋರಿಸಿದ್ ನಿಮ್ಗೆ ಅರ್ಥ ಆಯ್ತಾ? ಯಾವಾಗ್ಲೂ ಅಷ್ಟೇ ನೀವು ಈ ತರ ಒಂದು ಲೆಟರ್ಸ್ ಗಳನ್ನ ಯಾವಾಗ ಬರೀತೀರಾ ಅಂತ ಅಂದ್ರೆ, ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ, ಈಗ ಸೇ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ವಿಜಯ ಕರ್ನಾಟಕದಲ್ಲೋ, ಟೈಮ್ಸ್ ಆಫ್ ಇಂಡಿಯಾದಲ್ಲೋ, ಪ್ರಜಾವಾಣಿಲೋ ಎಲ್ಲೋ ಒಂದ್ ಕಡೆ ಒಂದು ಯಾವ್ದೋ ಒಂದು ಪ್ರೈವೇಟ್ ಕಂಪ್ನಿಲಿ ಇಂಥ ಪೋಸ್ಟ್ಗೆ ವೇಕೆನ್ಸಿ ಇದೆ ಅಂತ ಸುಮ್ಮನೆ ಒಂದು ಬಂದ್ಬಿಡ್ತು. ಈ ತರ ಬಂದಾಗ ನಾನು ಏನ್ ಮಾಡ್ಬೇಕಾಗತ್ತೆ, ನಾನು ರಿಪ್ಲೈ ಕೊಡ್ಬೇಕಲ್ವಾ. ಸೊ ಆ ರಿಪ್ಲೈ ಕೊಡ್ಬೇಕಾದಾಗ ಈ ಕವರಿಂಗ್ ಲೆಟರ್ನ ನೀವೇನ್ ಮಾಡ್ಬೇಕಾಗತ್ತೆ, ಯೂಸ್ ಮಾಡ್ಬೇಕಾಗತ್ತೆ. ಸರ್ ಹಾಗಾದ್ರೆ ಈ ಕವರಿಂಗ್ ಲೆಟರ್ನ ಒಂದು ಫಾರ್ಮೆಟ್ ಇದ್ರೆ ತೋರಿಸಿ ಸರ್. ಎಸ್, ಅಫ್ ಕೋರ್ಸ್ ಐ ವಿಲ್ ಶೋ ಯು ದ ಫಾರ್ಮೆಟ್ ನೌ. ಯಾ, ಹೋಪ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರೀನ್ ಇಸ್ ವಿಸಿಬಲ್ ಟು ಆಲ್ ಆಫ್ ಯು. PDF screen. Yes sir. Yeah. Now ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಿಲಿಂದ್ ಅಂತೆ, ಅವನು ಅಡ್ರೆಸ್ ಬರ್ದಿದ್ದಾರೆ, ಡೇಟು. ನಾ ಟು ಯಾರಿಗೆ ಅಡ್ರೆಸ್ ಮಾಡ್ತಾರೆ ನೋಡಿ, ಟು ದ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್, ಬ್ರಿಟಿಷ್ ಕೌನ್ಸಿಲ್ ಡಿವಿಷನ್, ನ್ಯೂ ಡೆಲ್ಲಿ. ಕ್ಲಿಯರ್ ಆಗಿ ಯಾವ ವ್ಯಕ್ತಿಗೆ ನೀವು ನಿಮ್ಮ ಒಂದು ಲೆಟರ್ ನ ಕೊಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಬೇಕಾಗತ್ತೆ, ಮೆನ್ಷನ್ ಮಾಡ್ಬೇಕಾಗತ್ತೆ. ರೆಫರೆನ್ಸ್ ನೋಡಿ, ಇದನ್ನ ನಾನು ಹೇಳಿದ್ದು. ಸೊ ಯು ಹ್ಯಾವ್ ಟು ಸೈಟ್ ಯುವರ್ ರೆಫರೆನ್ಸ್. ಎಲ್ಲಿ ನೀವು ನೋಡಿದ್ರಿ ಅದನ್ನ ನೀವು ಮೆನ್ಷನ್ ಮಾಡಿ. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಪಯನೀರ್ ಆಫ್ ಸೆಪ್ಟೆಂಬರ್ 18, 2004 ಅಂತೆ. ಅಂದ್ರೆ ಅರ್ಥ ಏನು, ಈ ಒಂದು ಅಡ್ವರ್ಟೈಸ್ಮೆಂಟ್ ಇಂಥ ಡೇಟು ಇಂಥ ಜರ್ನಲ್ ಅಲ್ಲೋ ಅಥವಾ ಆರ್ಟಿಕಲ್ ಅಲ್ಲೋ ಅಥವಾ ಈ ಒಂದು ನ್ಯೂಸ್ ಪೇಪರ್ ಅಲ್ಲೋ ಬಂದಿತ್ತು ಅಂತ ಮೆನ್ಷನ್ ಮಾಡಬೇಕು. ಏನ್ ಸಬ್ಜೆಕ್ಟ್ ಮೇಲೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪರ್ಸನಲ್ ಅಂಡ್ ಯೂನಿಟ್ ಅಸಿಸ್ಟೆಂಟ್ ಅಂತ. ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ಯಾವ್ದೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕಾಲ್ ಮಾಡಿದ್ದಾರೆ, ಏನಂತ, ದೇರ್ ಇಸ್ ಅ ರಿಕ್ವೈರ್ಮೆಂಟ್, ದೇರ್ ಇಸ್ ಅ ವೇಕೆನ್ಸಿ ಫಾರ್ ದ ಪೋಸ್ಟ್ ಆಫ್ ಪರ್ಸನಲ್ ಅಂಡ್ ಯೂನಿಟ್ ಅಸಿಸ್ಟೆಂಟ್ ಅಂತ ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಾರೆ.
ಆ ನ್ಯೂಸ್ ಪೇಪರ್ ಅಲ್ಲಿ ಏನ್ ಮಾಡ್ತಾನೆ, ಮೆನ್ಷನ್ ಮಾಡ್ತಾನೆ ಏನೇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕು ಅಂತ. ಮೇ ಬಿ ನೀವು ಅದನ್ನ ಎಲ್ಲಾನು ಏನ್ ಮಾಡಿರ್ತೀರಾ, ಸ್ಯಾಟಿಸ್ಫೈ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಸಬ್ಜೆಕ್ಟ್ ಬರುತ್ತೆ. ಇದಾದ್ಮೇಲೆ ಏನ್ ಮಾಡ್ಬೇಕು, ರೆಸ್ಪೆಕ್ಟೆಡ್ ಸರ್, ಡಿಯರ್ ಸರ್, ಸರ್, ಮೇಡಮ್, ರೆಸ್ಪೆಕ್ಟೆಡ್ ಮೇಡಮ್, ಡಿಯರ್ ಮ್ಯಾಮ್, ಇದನ್ನ ಏನ್ ಮಾಡ್ಬೇಕು, ಬರಿಬೇಕು. ಅದಾದ್ಮೇಲೆ ಹೇಳ್ತಾರೆ ನೋಡಿ, I have more than 9 years of composite experience in word processing, database and DTP. I have done my graduation in science and also possess good knowledge of spoken and written English. I have edited a number of books on computers. I can handle PCs and related hardware with ease. With this background, I would like to submit my candidature for the above mentioned post. I hope the above meets your requirements. ನೋಡಿ, I hope the above qualification meets your requirements. I will be available for interview at a date that suits you ಅಂತ. ಸೊ ಇಲ್ಲಿ ಏನ್ ಹೇಳ್ದ ನೋಡಿ, ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ದ ಏನಂತ, ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇಂಥ ಒಂದು ಮೇಲೆ ನಾನು ಇಂಥದ್ರಲ್ಲಿ ಗ್ರಾಜುಯೇಷನ್ ಆಗಿದ್ದೀನಿ, ಅಡಿಷನಲ್ ಸ್ಕಿಲ್ಸ್ ಇದೆ, ನಾನು ಏನೇನೋ ಒಂದು ಬುಕ್ಸ್ನ ಎಡಿಟ್ಗಳೆಲ್ಲ ಮಾಡಿದ್ದೀನಿ, ಐ ಕ್ಯಾನ್ ಹ್ಯಾಂಡಲ್ ದ PC ಲ್ಯಾಪ್ಟಾಪು, ಇಷ್ಟೆಲ್ಲ ಇಟ್ಕೊಂಡು ನಾನು ಈ ಪೋಸ್ಟ್ಗೆ ಏನ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಕ್ಯಾಂಡಿಡೇಚರ್ನ ಕೊಡ್ತಾ ಇದ್ದೀನಿ, ಅಂದ್ರೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ದಟ್ ಮೀಟ್ಸ್ ಯು ರಿಕ್ವೈರ್ಮೆಂಟ್ಸ್. ನಿಮ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಬೇಕಿದೆ ಅದು ಮೀಟ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಐ ವಿಲ್ ಬಿ ಅವೈಲಬಲ್ ಫಾರ್ ಇಂಟರ್ವ್ಯೂ ಅಟ್ ಅ ಡೇಟ್ ದಟ್ ಸೂಟ್ಸ್ ಯು. ನಿಮ್ಗೆ ಯಾವ ಟೈಮಲ್ಲಿ ನನ್ನ ಇಂಟರ್ವ್ಯೂಗೆ ಕರಿಬೇಕು ಅಂತ ಅನ್ಸುತ್ತೋ ಆ ಟೈಮಲ್ಲಿ ನಾನು ಅವೈಲಬಿಲಿಟಿ ಇರ್ತೀನಿ. ಇಷ್ಟು ಹೇಳಿದ್ರೆ ಯಾರು ಎಂಪ್ಲಾಯರ್ ಇರ್ತಾನಲ್ಲ, ಅವನು ಒಂದ್ಸಲಿ ನೋಡಿದ ತಕ್ಷಣ ಇದ್ಯಾರೋ ಒಬ್ಬ ವ್ಯಕ್ತಿ ಸ್ವಲ್ಪ ಇಂಟ್ರೆಸ್ಟ್ ಆಗಿದ್ದಾನೆ, ಕೀನ್ ಆಗಿದ್ದಾನೆ, ಕ್ವಾಲಿಫಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದೆ ಅಂತ ಏನ್ ಮಾಡ್ತಾನೆ, ಸೊ ಹಿ ಮೇ ರಿಪ್ಲೈ ಟು ಯುವರ್ ರಿಕ್ವೆಸ್ಟ್ ಲೆಟರ್. ಥ್ಯಾಂಕಿಂಗ್ ಯು, yours faithfully, Milind Padhya. See, this is how the covering letter should be written. Is that clear? Yes, sir. Yes or no? Yes, sir. Now, once you understand how exactly the covering letter should be written, ಈಗ ಕವರಿಂಗ್ ಲೆಟರ್ ನೀವು ನಾರ್ಮಲಿ ಏನ್ ಮಾಡ್ತೀರಾ, ನಾರ್ಮಲ್ ಒಂದು ಸಿಂಗಲ್ ಪೇಜ್ ಅಲ್ಲಿ ಏನ್ ಮಾಡ್ತೀರಾ, ಎಲ್ಲಾನು ಬರ್ದಿರ್ತೀರಾ. ಇದಾದ್ಮೇಲೆ ಇವಾಗ ಕವರಿಂಗ್ ಲೆಟರ್ಗೆ ಏನ್ ಮಾಡ್ಬೇಕು, ನೀವು ಅಟ್ಯಾಚ್ಮೆಂಟ್ ಮಾಡ್ಬೇಕಲ್ವಾ. ಸೊ ಅಟ್ಯಾಚ್ಮೆಂಟ್ ಅಂದ್ರೆ ಏನು, ಸೊ ನಿಮ್ಮ ರೆಸ್ಯೂಮೆನ ಏನ್ ಮಾಡ್ಬೇಕಾಗತ್ತೆ, ಅಟ್ಯಾಚ್ ಮಾಡ್ಬೇಕಾಗತ್ತೆ. ನಾವು ರೆಸ್ಯೂಮೆನ ಅಟ್ಯಾಚ್ ಮಾಡ್ತಾ ಇದ್ದೀರಲ್ವಾ, ಈಗ ರೆಸ್ಯೂಮೆನ ಹೆಂಗೆ ಪ್ರಿಪೇರ್ ಮಾಡಬೇಕು, ಹೌ ಎಕ್ಸಾಕ್ಟ್ಲಿ ರೆಸ್ಯೂಮೆ ಶುಡ್ ಬಿ ರಿಟನ್. ಸೊ ವಾಟ್ ಎಕ್ಸಾಕ್ಟ್ಲಿ the tips that you have to be that you have to be involved while writing a resume part. ಹೋಪ್ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. Yes, sir. Yes, sir. ಓಕೆ. ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಟಿಪ್ಸ್ ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಲ್ಲಿ ಒಂದು ಫಸ್ಟ್ 4 ಪಾಯಿಂಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ರೆಸ್ಯೂಮೆ ಲ್ಯಾಂಗ್ವೇಜ್ ಶುಡ್ ಬಿ ಹೇಗಿರ್ಬೇಕು ಅಂತ, ಏನೇನ್ ಯೂಶಲಿ ಆಗುವಂತ ಮಿಸ್ಟೇಕ್ಸ್, ಏನೇನ್ ಡೋಂಟ್ಸು, ಏನೇನ್ ಡೂಸ್, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅಂತ. ಈ ಒಂದು 4 ಮೇಜರ್ ಆಗಿರುವಂತಹ ಕಾನ್ಸೆಪ್ಟ್ಸ್ ನ ಏನ್ ಮಾಡ್ಬೇಕಾಗತ್ತೆ, ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಿಫೋರ್ ರೈಟಿಂಗ್ ಅ ರೆಸ್ಯೂಮ್ ಪಾರ್ಟ್. ನೀವು ರೆಸ್ಯೂಮ್ನ ಬರೆಯೋದಕ್ಕಿಂತ ಮುಂಚೆ ಈ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ದೆನ್ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ರೆಸ್ಯೂಮ್. ರೆಸ್ಯೂಮ್ ಲ್ಯಾಂಗ್ವೇಜ್ ಶುಡ್ ಬಿ ಸ್ಪೆಸಿಫಿಕ್ ರಾದರ್ ದ್ಯಾನ್ ಜನರಲ್. ನೀವು ಇಲ್ಲಿ ಯಾವುದೋ ಸ್ಟೋರಿ ರೈಟಿಂಗ್ ಬರಿತಾ ಇಲ್ಲ ಅಥವಾ ಯಾವುದೋ ಎಸ್ಸೆ ರೈಟಿಂಗ್ ಬರಿತಾ ಇಲ್ಲ, ನೀವು ಬರಿತಾ ಇರೋದು ಇಲ್ಲಿ ರೆಸ್ಯೂಮ್ ಬರಿತಾ ಇದ್ದೀರಾ. ನಾವು ರೆಸ್ಯೂಮ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಟ್ ಶುಡ್ ಬಿ ವೆರಿ ಮಚ್ ಕ್ಲಿಯರ್ ಅಂಡ್ ಸ್ಪೆಸಿಫಿಕ್. ಯಾವುದೇ ರೀತಿ ಜನರಲ್ ವರ್ಡ್ಸ್ಗಳನ್ನ ಹಾಕ್ತಾನೆ, ಸುಮ್ಮನೆ ಕತೆಗಳು ಹೊಡಿತಾನೆ, ಸ್ಪೆಸಿಫಿಕ್ ಆಗಿ ಏನ್ ಮಾಡಬೇಕು, ನಿಮ್ಮ ಓವರಾಲ್ ನಿಮ್ಮ ಬಯೋಡಾಟಾನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಆಕ್ಟಿವ್ ರಾದರ್ ದ್ಯಾನ್ ಪ್ಯಾಸಿವ್. ಯೂಸ್ ಮೋರ್ ಅಮೌಂಟ್ ಆಫ್ ಆಕ್ಟಿವ್ ವಾಯ್ಸ್ ರಾದರ್ ದ್ಯಾನ್ ಪ್ಯಾಸಿವ್ ವಾಯ್ಸ್ ಅಂತಾರೆ. ಸರ್ ಹಾಗಾದ್ರೆ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಅಂತ ಅಂದ್ರೆ ಏನು? ಪ್ಯಾಸಿವ್ ವಾಯ್ಸ್ ಬಂದು ಏನು ಅಂತ ಅಂದ್ರೆ ಲೈಕ್ ನೀವು ಆಲ್ರೆಡಿ ಮಾಡಿರೋದನ್ನ ಹೇಳೋ ಅಂಥದ್ದು ಯಾವುದು, ನಿಮ್ಮ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಬಂದು ಏನು, ಅಟ್ ಪ್ರೆಸೆಂಟ್ ನೀವು ಹೇಳ್ತಾ ಇದ್ದೀರಾ, ಅದು ಆಕ್ಟಿವ್ ವಾಯ್ಸ್. ಸುಮ್ಮನೆ ಒಂದು ಜನರಲ್ ಆಗಿ ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ,
ಅ ಲೆಟರ್ ರಿಸೀವ್ಡ್ ಬೈ ಹಿಮ್ ಅಂತ. ಏನಪ್ಪಾ ಹಂಗಂದ್ರೆ ಅ ಲೆಟರ್ ರಿಸೀವ್ಡ್ ಬೈ ಹಿಮ್ ಅಂದ್ರೆ ಅ ಲೆಟರ್ ರಿಸೀವ್ಡ್ ಬೈ ಹಿಮ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು. ಇದನ್ನ ನಾನು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀನಿ. ಆಕ್ಟಿವ್ ವಾಯ್ಸ್ ಏನು? ಹಿ ರಿಸೀವ್ಸ್ ಅ ಲೆಟರ್. ಅಲ್ಟಿಮೇಟ್ ಮೀನಿಂಗ್ ಎಲ್ರದ್ದು ಒಂದೇ, ಬಟ್ ಆದ್ರೆ ಹೇಳೋ ರೀತಿ ನೋಡಿ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನ್ ಹೇಳ್ತೀರಾ? ಲೆಟರ್ ರಿಸೀವ್ಡ್ ಬೈ ಹಿಮ್ ಅಂತೆ. ಈ ಒಂದು ಲೆಟರ್ನ ಅವನು ಇಸ್ಕೊಂಡ. ಆಕ್ಟಿವ್ ವಾಯ್ಸ್ ಅಲ್ಲಿ ಏನ್ ಹೇಳ್ತಾರೆ? ಹಿ ರಿಸೀವ್ಸ್ ಅ ಲೆಟರ್. ಇವನು ಈ ಒಂದು ಲೆಟರ್ನ ಇಸ್ಕೊಂಡ, ತೆಗೆದುಕೊಂಡ. ಈ ಒಂದು ಮೈನ್ಯೂಟ್ ಬದಲಾವಣೆಗಳನ್ನ ನೀವು ನಿಮ್ಮ ಒಂದು ರೆಸ್ಯೂಮ್ನ ಬರಿಬೇಕಾದಾಗ ಯೂಸ್ ಮಾಡಬೇಕು. ಯೂಸ್ ಮೋರ್ ಆಕ್ಟಿವ್ ವರ್ಡ್ಸ್ ರಾದರ್ ದನ್ ದ passive words. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನ್ಯೂಸ್ ರಿಪೋರ್ಟ್ಸ್ ಆರ್ ರಿಟನ್ ಬೈ ರಿಪೋರ್ಟರ್ಸ್. ಏನಂಗಂದ್ರೆ ನ್ಯೂಸ್ ರಿಪೋರ್ಟ್ ಅನ್ನ ರಿಪೋರ್ಟರ್ಸ್ಗಳು ಬರೆದ್ರು. ಆಕ್ಟಿವ್ ವಾಯ್ಸ್ ಅಲ್ಲಿ ಏನ್ ಹೇಳ್ತೀರಾ? ರಿಪೋರ್ಟರ್ಸ್ ರೈಟ್ಸ್ ನ್ಯೂಸ್ ರಿಪೋರ್ಟ್ಸ್. ರಿಪೋರ್ಟರ್ಗಳು ನ್ಯೂಸ್ ರಿಪೋರ್ಟ್ಸ್ ನ ಬರಿತಾ ಇದ್ದಾರೆ ಅಥವಾ ಬರೆದ್ರು. Now this is what we call as active voice and passive voice. Now while writing these, ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆಕ್ಚುಲಿ ನೀವು ನಿಮ್ಮ ರೆಸ್ಯೂಮ್ ಅಲ್ಲಿ ಎಲ್ಲೂ ನೀವು ಸೆಂಟೆನ್ಸ್ ಗಳನ್ನ ಮಾಡಲ್ಲ, ಬಟ್ ಕೆಲವೊಂದು ಜಾಗದಲ್ಲಿ ಬಂದಾಗ ಯೂಸ್ ಮೋರ್ ಅಮೌಂಟ್ ಆಫ್ ಆಕ್ಷನ್ ವರ್ಡ್ಸ್ ರಾದರ್ ದನ್ ದ ಪ್ಯಾಸಿವ್ ವರ್ಡ್ಸ್. ದೆನ್ ರಿಟರ್ನ್ ಟು ಎಕ್ಸ್ಪ್ರೆಸ್, ನಾಟ್ ಟು ಇಂಪ್ರೆಸ್. ನೀವು ನಿಮ್ಮ ಒಂದು ರೆಸ್ಯೂಮ್ನ ಇನ್ನೊಬ್ಬರಿಗೆ ಇಂಪ್ರೆಸ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಏನ್ ಮಾಡಿದೀರಾ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ನಿಮ್ಮ ಒಂದು ರೆಸ್ಯೂಮ್ ಅನ್ನ ರೆಡಿ ಮಾಡ್ಬೇಕು. ಆರ್ಟಿಕ್ಯುಲೇಟ್ ರಾದರ್ ದನ್ ಫ್ಲವರಿ. ಸರ್ ಏನಿದು ಆರ್ಟಿಕ್ಯುಲೇಟ್ ರಾದರ್ ದನ್ ಫ್ಲವರಿ ಅಂತ? ಸುಮ್ನೆ ಅಂದ ಕಾಣಿಸೋ ತರ, ಚಂದ ಕಾಣಿಸೋ ತರ ನೀವು ನಿಮ್ಮ ಒಂದು ರೆಸ್ಯೂಮೆ ಪ್ರಿಪೇರ್ ಮಾಡೋದ್ರ ಬದಲು ಇರೋದನ್ನ ಏನಿದೆ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡಿ. ಫ್ಯಾಕ್ಟ್ ಬೇಸ್ಡ್, ಕ್ವಾಂಟಿಫೈ ಅಂಡ್ ಕ್ವಾಲಿಫೈ. ನಿಮ್ಗೆ ಇರುವಂತ ಸ್ಕಿಲ್ಸ್ ಇರ್ಬೋದು, ಆ ಸ್ಕಿಲ್ ನ ಮೆಜರ್ ಮಾಡುವಂತ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಇರ್ಬೋದು, ಎರಡನ್ನೂ ಸಹ ಕ್ಲಿಯರ್ ಕಟ್ ಆಗಿ ಹೇಳಿ. ಬಂದಿರೋದು 65%, ತೋರಿಸ್ಕೊಳ್ಳೋದು 68%. ಯಾವುದೋ ಒಂದು ಕೋರ್ಸೇ ಮಾಡಿರಲ್ಲ, ಬಟ್ ಇಲ್ಲಿ ನೀವು ಆಡ್ ಮಾಡ್ಕೊಳ್ಳೋದು, ಇಂಥ ಕೋರ್ಸ್ ಮಾಡಿದೀನಿ ಅಂತ ಹೇಳ್ಕೊಳ್ಳುವಂಥದ್ದು. ಈ ಒಂದು ಆಕ್ಟಿವಿಟೀಸ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ರಿಟರ್ನ್ ಫಾರ್ ಪೀಪಲ್ ಹೂ ಸ್ಕ್ಯಾನ್ ಕ್ವಿಕ್ಲಿ. ನೀವು ಯಾರಿಗೋಸ್ಕರ ಬರಿತಾ ಇದ್ದೀರಾ ಅವರು ನಿಮ್ಮ ರೆಸ್ಯೂಮಿನ ನೋಡಿದ ತಕ್ಷಣ ಅವನಿಗೆ ಏನಾಗಬೇಕು? ಕ್ಯಾಚಿ ಆಗ್ಬೇಕು. ಆ ರೀತಿ ಏನ್ ಮಾಡ್ಬೇಕಾಗತ್ತೆ? ನಿಮ್ಮ ಒಂದು ರೆಸ್ಯೂಮ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ನಿಮ್ಮ ರೈಟ್ ಕಾರ್ನರ್ ಅಲ್ಲಿ ಟಾಪ್ 5 ರೆಸ್ಯೂಮ್ ಮಿಸ್ಟೇಕ್ಸ್ ಅಂತ ಇದೆ. ನೀವು ಮಾಡೋ ಅಂತ 5 ಮೇಜರ್ ಮಿಸ್ಟೇಕ್ಸ್ಗಳು. ಒಂದು, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಎರರ್ಸ್. ಸೊ ಇದು ತುಂಬಾ ಮಾಡ್ತಿರ್ತೀವಿ ನಾವು ರೆಸ್ಯೂಮೆ ಪ್ರಿಪೇರ್ ಮಾಡ್ಬೇಕಾದಾಗ, ಅಥವಾ ನಾವ್ ಏನೇ ಒಂದು ರೈಟ್ ಅಪ್ ಮಾಡ್ಬೇಕಾದಾಗ ನಾವು ತುಂಬಾ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಹೋಗ್ತೀವಿ. ಸ್ಪೆಲ್ಲಿಂಗ್ ತಪ್ಪುಗಳು ಬರೆಯೋದು, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ಗಳು ಬರೆಯೋದು, ಪಾಸ್ಟ್ ಟೆನ್ಸ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಂತ ತೋರಿಸೋದು, ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರೋದನ್ನ ಪಾಸ್ಟ್ ಟೆನ್ಸ್ ಅಂತ ತೋರಿಸೋದು. ಈ ಒಂದು ಕಾನ್ಸೆಪ್ಟ್. ಮಿಸ್ಸಿಂಗ್ ಇಮೇಲ್ ಅಂಡ್ ಫೋನ್ ಇನ್ಫಾರ್ಮೇಶನ್. ಕೆಲವೊಂದ್ಸಲಿ ಈಗ ನೀವು ಲೆಟರ್ ಬರೆದ್ಮೇಲೆ ಅಥವಾ ರೆಸ್ಯೂಮೆ ಕಳ್ಸಿದ್ಮೇಲೆ ಅವ್ನು ನಿಮ್ಗೆ ರಿಟರ್ನ್ ಕಾಲ್ ಮಾಡಬೇಕು ಅಥವಾ ಮೇಲ್ ಕಳಿಸ್ಬೇಕಲ್ವಾ? ಅದಕ್ಕೋಸ್ಕರ ನೀವೇನ್ ಮಾಡಬೇಕು? ಮರಿದೇ ಇರೋ ಹಾಗೆ ಇಮೇಲ್ ಮತ್ತೆ ಫೋನ್ ನಂಬರ್ಸ್ಗಳನ್ನ ಮೆನ್ಷನ್ ಮಾಡಬೇಕು. ಯೂಸಿಂಗ್ ಪ್ಯಾಸಿವ್ ಲ್ಯಾಂಗ್ವೇಜ್ ಇನ್ಸ್ಟೆಡ್ ಆಫ್ ಆಕ್ಷನ್ ವರ್ಡ್ಸ್. ಸೊ ಇದನ್ನ ನಾನು ಆಗ್ಲೇ ಹೇಳಿದೆ, ನೀವು ಜಾಸ್ತಿ ಪ್ಯಾಸಿವ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಬಾರ್ದು. ಸೊ ಯು ಶುಡ್ ಯೂಸ್ ದ ಆಕ್ಷನ್ ವರ್ಡ್ಸ್. ನೀವು ಪ್ಯಾಸಿವ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರೆ ದಟ್ ವಿಲ್ ಬಿ ದ ಅನದರ್ ಮಿಸ್ಟೇಕ್. ನಾಟ್ ವೆಲ್ ಆರ್ಗನೈಸ್ಡ್, ಕನ್ಸೈಸ್ ಆರ್ ಈಸಿ ಟು ಸ್ಕಿಮ್ ಅಂತ. ನೀಟಾಗಿ ಆರ್ಗನೈಸ್ ಮಾಡಲಿಲ್ಲ ಅಂದ್ರೆ, ನೀಟಾಗಿ ಅಲೈನ್ಮೆಂಟ್ ಮಾಡಲಿಲ್ಲ ಅಂತ ಅಂದ್ರೆ, ಸೊ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಟೂ ಲಾಂಗ್, ತುಂಬಾ ಲೆಂತಿ ಕೊಡೋದು, ಒಂದು 10 ಪೇಜು 12 ಪೇಜು ಇಲ್ದಿರೋದೆಲ್ಲಾನು ಬರ್ಕೊಂಡ್ ಕೂತ್ಕೊಳ್ಳೋದು ಮಾಡಕ್ ಹೋಗ್ಬೇಡಿ. ಸೊ ಟ್ರೈ ಟು ಬಿ ವೆರಿ ಮಚ್ ಸಿಂಪಲ್ ಅಂಡ್ ಇಟ್ ಮೇಕ್ಸ್ ದ ಎಂಪ್ಲಾಯರ್ ಟು ಅಟ್ರಾಕ್ಟ್ ಯುವರ್ ರೆಸ್ಯೂಮ್. ದೆನ್ ಡೋಂಟ್, ಏನೇನ್ ಮಾಡಬಾರ್ದು, ಏನೇನ್ ಮಾಡಬೇಕು. ಡೋಂಟ್ ಬಂದು ಯೂಸ್ ಪರ್ಸನಲ್ ಪ್ರೊನೌನ್ಸ್. ಆವಾಗಲೇ ನಾನು ಹೇಳಿದೆ, ಐ ಅನ್ನೋ ವರ್ಡ್ಸ್ ಗಳನ್ನ ಜಾಸ್ತಿ ಏನ್ ಮಾಡಬೇಡಿ, ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಏನ್ ಮಾಡಿ, ಕಡಿಮೆ ಯೂಸ್ ಮಾಡಿ. ದೆನ್ ಅಬ್ರಿವಿಯೇಟ್. ಅಬ್ರಿವಿಯೇಟ್ ಅಂತ ಅಂದ್ರೆ ಏನು? ಸೊ
ಫ್ರೇಸು ಅಥವಾ ವರ್ಡ್ಸ್ಗಳನ್ನ ತುಂಬಾ ಶಾರ್ಟನ್ ಮಾಡೋದು. ಈಗ ನೆಟ್ವರ್ಕ್ ಅನ್ನ ಬರೀ ನೆಟ್ ಅಂತ ತೋರಿಸೋದು, ನೀವೆಲ್ಲ ಮಾಡ್ತಿರಲ್ಲ. ಥ್ಯಾಂಕ್ ಯುನ TY ಅಂತ ತೋರಿಸೋದು, ಸಾರಿನ SRY ಅಂತ ಹೇಳೋದು, ಈ ತರ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಯೂಸ್ ನೆಕ್ಸ್ಟ್ ಪಾಯಿಂಟ್, ಯೂಸ್ ನರೇಟಿವ್ ಸ್ಟೈಲ್ ಅಂತ. ನಾವು ವಾಟ್ ಇಸ್ ದಿಸ್ ಯೂಸ್ ಆಫ್ ನರೇಟಿವ್ ಸ್ಟೈಲ್? ನರೇಟಿವ್ ಸ್ಟೈಲ್ ಅಲ್ಲಿ ಡೋಂಟ್ ಅಂತ ಹೇಳಿರೋದ್ರಿಂದ ಅದನ್ನ ಮಾಡಬೇಡಿ ಅಂತ ಹೇಳ್ತಿರೋದು. ನರೇಟಿವ್ ಸ್ಟೈಲ್ ಅಂತ ಅಂದ್ರೆ, ನರೇಟಿವ್ ಸ್ಟೈಲ್ ಅಂತ ಅಂದ್ರೆ ಅರ್ಥ ಈ ಸ್ಟೋರಿ ರೈಟಿಂಗ್ ಅಂತ ಕರಿತೀವಲ್ಲ, ಆ ತರ ನೀವು ಮಾಡಬೇಡಿ ಅಂತ ಹೇಳ್ತಾರೆ. ದೆನ್ ನಂಬರ್ ಆರ್ ಲೆಟರ್ ಕ್ಯಾಟಗರೀಸ್. ಸೊ ನೀವು ಇಷ್ಟೇ ಲೆಟರ್ಸ್ ಒಳಗಡೆ ಇಟ್ಕೊಂಡಿರ್ಬೇಕು, ಇಷ್ಟೇ ನಂಬರ್ ಆಫ್ ಪಾಯಿಂಟ್ಸ್ಗಳನ್ನ ಹಾಕ್ಬೇಕು, ಆ ರೀತಿ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ. ದೆನ್ ನೀವು ನಿಮ್ಮ ಒಂದು ಲೆಟರ್ನ ಬರಿಬೇಕಾದಾಗ ಸೊ ಕೆಲವೊಂದು ವರ್ಡ್ಸ್ಗಳನ್ನ ನೀವೇನು ಯೂಸ್ ಮಾಡ್ತೀರಾ, ಆ ವರ್ಡ್ಸ್ಗಳು ಬಂದು ತುಂಬಾ ಫಾರ್ಮಲ್ ಆಗಿರ್ಬೇಕು. ಈ ಸ್ಲ್ಯಾಂಗು ಕೊಲೋಕಿಯಲಿಸಮ್ಸ್ ಅಂತ ಅಂದ್ರೆ ಒಂಥರ ಇನ್ಫಾರ್ಮಲ್ ಆಗಿ ವರ್ಡ್ಗಳನ್ನ ಯೂಸ್ ಮಾಡೋದನ್ನ ನಾವೇನ್ ಮಾಡಬಾರ್ದು, ರೆಸ್ಯೂಮ್ ಅಲ್ಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ. ದೆನ್ ಇನ್ಕ್ಲೂಡ್ ಅ ಪಿಕ್ಚರ್ಗಳನ್ನೆಲ್ಲ ಹಾಕ್ಬಾರ್ದು. ಇನ್ಕ್ಲೂಡ್ ಆಫ್ ಏಜು ಆರ್ ಸೆಕ್ಸ್. ಯೂಶಲಿ ನೀವು ಅದನ್ನ ಮುಂಚೆ ಎಲ್ಲ ಜೆಂಡರ್ ಅಂತ ಹಾಕ್ತಾ ಇದ್ರು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಏಜ್ ಮೆನ್ಷನ್ ಮಾಡೋದು, ಇದನ್ನೆಲ್ಲ ಏನ್ ಮಾಡ್ಬೋದು, ಯೂಸ್ ಮಾಡಬಾರ್ದು ರೆಸ್ಯೂಮ್ ಅಲ್ಲಿ. ಲಿಸ್ಟ್ ರೆಫರೆನ್ಸಸ್, ಅವನ್ ಗೊತ್ತು, ಇವನ್ ಗೊತ್ತು, ಮಿನಿಸ್ಟ್ರು ಗೊತ್ತು, ಇವನ್ನೆಲ್ಲಾನು ಮೆನ್ಷನ್ ಮಾಡಬಾರ್ದು. ಸ್ಟಾರ್ಟ್ ಈಚ್ ಲೈನ್ ವಿತ್ ಅ ಡೇಟ್. ಸೊ ನೀವು ಏನೇ ರೆಸ್ಯೂಮ್ ಬರಿಬೇಕಾದಾಗ ನೀಟಾಗಿ ಫಸ್ಟ್ ಡೇಟ್ ಯಾವಾಗ ಕಂಪ್ಲೀಟ್ ಮಾಡಿದೀರಾ, ಅದಾದ್ಮೇಲೆ ಏನ್ ಕಂಪ್ಲೀಟ್ ಮಾಡಿದ್ರೆ ಅದನ್ನ ಕ್ಲಿಯರ್ ಆಗಿ ಏನ್ ಮಾಡಿ ಮೆನ್ಷನ್ ಮಾಡಿ. ದೆನ್ ಡೂಸ್, ಏನೇನ್ ಮಾಡಬೇಕು. ಬಿ ಕನ್ಸಿಸ್ಟೆಂಟ್ ಇನ್ ಫಾರ್ಮೆಟ್ ಅಂಡ್ ಕಂಟೆಂಟ್. ಸೊ ನೀವು ಇಟ್ಕೊಂಡಿರುವಂತ ಒಂದು ಫಾರ್ಮೆಟ್ ಮತ್ತೆ ಕಂಟೆಂಟ್ ಕರೆಕ್ಟ್ ಆಗಿರ್ಬೇಕು, ಕ್ಲಿಯರ್ ಕಟ್ ಆಗಿರ್ಬೇಕು. ಮೇಕ್ ಇಟ್ ಈಸಿ ಟು ರೀಡ್ ಅಂಡ್ ಫಾಲೋ, ಬ್ಯಾಲೆನ್ಸಿಂಗ್ ವೈಟ್ ಸ್ಪೇಸ್. ಸೊ ನೀವು ತುಂಬಾ ಕಂಜೆಸ್ಟಿವ್ ಆಗಿ ನೀವು ಲೆಟರ್ನ ಬರೀಬಾರ್ದು, ರೆಸ್ಯೂಮೆನ ಪ್ರಿಪೇರ್ ಸ್ವಲ್ಪ ಫ್ರೀ ಆಗಿರ್ಬೇಕು, ನೋಡೋರಿಗೆ ಅದು ನೀಟಾಗಿ ಓದೋ ಹಂಗೆ ಇರಬೇಕು. ಯೂಸ್ ಕನ್ಸಿಸ್ಟೆಂಟ್ ಸ್ಪೇಸಿಂಗ್, ಅಂಡರ್ಲೈಯಿಂಗ್, ಇಟಾಲಿಕ್, ಬೋಲ್ಡ್ ಅಂಡ್ ಕ್ಯಾಪಿಟಲೈಸೇಷನ್ ಫಾರ್ ಎಂಫಸೈಸ್. ಕೆಲವೊಂದ್ಸಲ ನೀವು ಲೆಟರ್ಗಳನ್ನ ಆಯ್ತು, ನೀವು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾದಾಗ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲೆಲ್ಲಿ ಬೋಲ್ಡ್ ಮಾಡಬೇಕು ಅಲ್ಲಿ ಬೋಲ್ಡ್ ಮಾಡಲ್ಲ, ಬೇರೆ ಇರೋದಕ್ಕೆಲ್ಲ ಬೋಲ್ಡ್ ಮಾಡೋದು, ಇಟಾಲಿಕ್ ಮಾಡಲ್ಲ, ಮತ್ತೆ ವರ್ಡ್ಸ್ಗಳನ್ನ ಸ್ಟಾರ್ಟಿಂಗ್ ಲೆಟರ್ನ ಕ್ಯಾಪಿಟಲೈಸ್ ಮಾಡಲ್ಲ, ಸ್ಪೇಸ್ ಕರೆಕ್ಟ್ ಆಗಿ ಕೊಟ್ಟಿರಲ್ಲ. ಈ ತರ ನೀವೇನ್ ಮಾಡಬಾರ್ದು. ವೆಲ್ ರೈಟಿಂಗ್ ಅ ರೆಸ್ಯೂಮ್ ಯು ಶುಡ್ ನಾಟ್ ಡೂ ಲೈಕ್ ಇಟ್. ಸೊ ಇಟ್ ಶುಡ್ ಬಿ ಕನ್ಸಿಸ್ಟೆಂಟ್, ಪ್ರಾಪರ್ ಸ್ಪೇಸ್. 1.1 1.5 ಕೊಟ್ಟಿದ್ದೀರಾ, 1.15 ಕೊಟ್ಟಿದ್ರೆ ಎಲ್ಲವೂ ಕರೆಕ್ಟ್ ಆಗಿ 1.15 ಕೊಡಿ. ಸೊ ನೀವು ಸೈಜು 12 ಇಟ್ಕೊಂಡಿದ್ರೆ ಎಲ್ಲದಕ್ಕೂ 12 ಸೈಜ್ ಕೊಟ್ಕೊಳ್ಳಿ. ಅಂಡರ್ಲೈನ್ ಅವಶ್ಯಕತೆ ಇದೆ, ಅಂಡರ್ಲೈನ್ ಕೊಡಿ. ಇಟಾಲಿಕ್ ಅವಶ್ಯಕತೆ ಇದೆ, ಇಟಾಲಿಕ್. ಬೋಲ್ಡ್ ಅವಶ್ಯಕತೆ, ಬೋಲ್ಡ್. ಇವನ್ನೆಲ್ಲ ಕರೆಕ್ಟ್ ಆಗಿ ಕೊಡಿ. ಲಿಸ್ಟ್ ಹೆಡ್ಡಿಂಗ್ಸ್ ಇನ್ ಆರ್ಡರ್ ಟು ಆಫ್ ಇಂಪಾರ್ಟೆನ್ಸ್, ಕೆರಿಯರ್ ಆಬ್ಜೆಕ್ಟಿವ್, ಎಜುಕೇಶನ್ ಕ್ವಾಲಿಫಿಕೇಶನ್, ವರ್ಕ್ ಎಕ್ಸ್ಪೀರಿಯನ್ಸ್. ಈ ಹೆಡ್ಡಿಂಗ್ಸ್ ಗಳನ್ನ ಏನ್ ಮಾಡಿ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ವಿತ್ ಬೋಲ್ಡ್. ವಿತ್ ಇನ್ ಹೆಡ್ಡಿಂಗ್ಸ್ ಲಿಸ್ಟ್ ಇನ್ಫಾರ್ಮೇಶನ್ ಇನ್ ರಿವರ್ಸ್ ಕ್ರೊನಾಲಜಿಕಲ್ ಆರ್ಡರ್, ಮೋಸ್ಟ್ ರೀಸೆಂಟ್ ಫಸ್ಟ್. ಇದು ಯೂಶುವಲ್ ಆಗಿ ಇವಾಗ ಮಾಡುವಂಥದ್ದು. ಈಗ SLC, PUC, BCom, MCom, PhD. ನಾವು ಇವ್ರು ಹೇಳೋದೇನು, ರಿವರ್ಸ್ ಕ್ರೊನಾಲಜಿಕಲ್ ಆರ್ಡರ್ ಅಂತ ಅಂದ್ರೆ ರೀಸೆಂಟ್ ಆಗಿ ಯಾವ್ದು ಮುಗಿಸಿದ್ಯಾ ಅದನ್ನ ಫಸ್ಟ್ ಟಾಪ್ ಹಾಕು. PhD, ಅದಾದ್ಮೇಲೆ MCom, ಅದಾದ್ಮೇಲೆ BCom, ಅದಾದ್ಮೇಲೆ PUC, ಅದಾದ್ಮೇಲೆ SLC, ಅದಾದ್ಮೇಲೆ 7th, ಹಂಗೆ. ಅವಾಯ್ಡ್ ಇನ್ಫಾರ್ಮೇಶನ್ ಗ್ಯಾಪ್ಸ್ ಸಚ್ ಆಸ್ ಮಿಸ್ಸಿಂಗ್ ಸಮ್ಮರ್. ಎಲ್ಲೂ ಸಹ ನೀವು ಇನ್ಫಾರ್ಮೇಶನ್ ಅರ್ಧಂಬರ್ಧ ಕೊಡೋದಕ್ಕೆ ಹೋಗ್ಬೇಡಿ. ಸೊ ಕ್ಲಿಯರ್ ಆಗಿ ನಿಮ್ಗೆ ಎಷ್ಟು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಕೊಡಬೇಕು ಅಷ್ಟು ಇನ್ಫಾರ್ಮೇಶನ್ ಏನ್ ಮಾಡಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ದೆನ್ ಬಿ ಶೂರ್ ದಟ್ ಯುವರ್ ಫಾರ್ಮೆಟಿಂಗ್ ಟ್ರಾನ್ಸ್ಲೇಟೆಡ್ ಪ್ರಾಪರ್ಲಿ ಇಫ್ ಕನ್ವರ್ಟೆಡ್ ಟು ಅ PDF. ಸೊ ಅಕಸ್ಮಾತ್ ನಿಮ್ ವರ್ಡ್ ಡಾಕ್ಯುಮೆಂಟ್ ಅನ್ನ PDF ಕನ್ವರ್ಟ್ ಮಾಡಿದ್ರೆ, ಸೊ ಈ ಒಂದು PDF ಕನ್ವರ್ಟ್ ಮಾಡೋದನ್ನ ನೀವು ಕ್ಲಿಯರ್ ಆಗಿ ನೀವು ಫಾರ್ಮೆಟ್ ಅನ್ನ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ PDF ಏನ್ ಮಾಡಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ದಟ್ ಇಸ್ ವಾಟ್ ದ ಅನದರ್ ಡೂಸ್ ದಟ್ ಯು ಹ್ಯಾವ್ ಟು ಡೂ ವೈಲ್ ರೈಟಿಂಗ್ ಅ ರೆಸ್ಯೂಮ್ ಪಾರ್ಟ್. ಫೈನ್. ಸೊ ಇಷ್ಟು ಏನು ಟಿಪ್ಸ್ಗಳು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರೋದು ವೆನ್ ಯು ಆರ್ ರೈಟಿಂಗ್ ಯುವರ್ ರೆಸ್ಯೂಮೆ. ಓಕೆ. ಸೊ ವಾಟ್ ಐ ವಿಲ್ ಡೂ ನೌ, ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಯಿತು. ಐ ಕಾಂಟ್ ಮತ್ತೆ ಫರ್ದರ್ ಹೋಗೋದು ಬೇಡ. ಸೊ ವಿ ವಿಲ್ ಸ್ಟಾಪ್ ಫಾರ್ ಟುಡೇಸ್ ಕ್ಲಾಸ್. ನನ್ನ ರೆಸ್ಯೂಮ್ ಪ್ರಿಪರೇಷನ್ ಐ ಥಿಂಕ್ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಎಲ್ಲ ಜ್ಞಾಪಕ ಇಟ್ಕೊಂಡಿರಿ. ಒಟ್ಟಿನಲ್ಲಿ ಏನೇನು ಟಿಪ್ಸ್ಗಳನ್ನ ಯೂಸ್ ಮಾಡಬೇಕು, ಏನೇನು ಯೂಸ್ ಮಾಡಬಾರ್ದು, ಯಾವ ರೀತಿ ಕವರಿಂಗ್ ಲೆಟರ್ ಬರೀಬೇಕು, ಯಾವ ರೀತಿ ಕವರಿಂಗ್ ಲೆಟರ್ ಬರೀಬೇಕಾದಾಗ ಏನೇನು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಯು ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಓವರ್ ದಿಸ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೆಸ್ಯೂಮ್ ಪ್ರಿಪರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಸ್ ದಟ್ ಫೈನ್ ಟು ಆಲ್ ಆಫ್ ಯು? Yes, sir. Okay, sir.
ಸರ್ ಥ್ಯಾಂಕ್ ಯು